ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ನಡೆದದ ಕೆಲವೊಬ್ಬರು ಅದು ಮಾಡಿರಿ ಇದು ಮಾಡಿರಿ APP ಮಾಡಿರಿ PPP ಮಾಡಿರಿ ಅಂತೇಳಿ ಏನೇನೋ ಹೇಳಕತ್ತಾರ. ಅದ್ರ ಕೆಲವೊಂದು ಜನ ಇಲ್ಲ ಇದು ಯಾವುದೋ ಪ್ರೈವೇಟ್ ಆಗೋದು ಬೇಡ ಸರ್ಕಾರದ ಆಗೋದು ಅಂಥೇಳಿ ಭಾಳ ಜನರದು ಒತ್ತಡ ಅದ. ನನ್ನ ಮೇಲಂತೂ ಸರ್ಕಾರದಾಗಲಿ ಅಂಥೇಳಿ ಭಾಳ ಜನ ನನ್ನ ಆಫೀಸ್ಗೂ ಬಂದು ಹೇಳ್ಯಾರ, ನನಗೆ ಫೋನು ಮಾಡಿ ಹೇಳ್ಯಾರ ಸರ್ಕಾರದೇ ಆಗಬೇಕು ಅಂಥೇಳಿ. ಅವು ಎಲ್ಲ ಜನರ ಅಹವಾಲವನ್ನು ನಾನು ತೆಗೆದುಕೊಂಡು ಮೊನ್ನೆ ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೂ ಕೂಡ ಮೀಟ್ ಮಾಡಿ, ಅದ್ರ ಜೊತೆಗೆ ನಮ್ಮ ನಡ್ಡಾ ಅವರು ನಮ್ಮ ಅಧ್ಯಕ್ಷರು ಮತ್ತು ಆರೋಗ್ಯ ಸಚಿವರನ್ನು ಕೂಡ ಮೀಟ್ ಮಾಡಿ ನನ್ನ ಜಿಲ್ಲೆಯ ಸಮಸ್ಯೆ ಹಿಂಗದ, ನಮ್ಮ ಜಿಲ್ಲೆಗಳಲ್ಲಿ ಜನ ಈ PPP ಪಾಪಿಪಿ ಯಾವುದು ಬೇಡತ್ತಾರ, ಅದಕ್ಕೆ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಸರ್ಕಾರಿ ಒಂದು ವೈದ್ಯ ಶಾಲೆ ಆಗಲಿ ಬಿಜಾಪುರದಲ್ಲಿ ಅಂತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸ ಮಾಡ್ಯಾರ. ಮತ್ತು ನಾನಂತೂ ಯಾರಿಗೂ ಭೇಟಿ ಆಗಿಲ್ಲ, ಬಟ್ ಅಲ್ಲಿ ಜನ ತಮ್ಮ ಪ್ರತಿಭಟನೆಯೂ ಕೂಡ ಶುರು ಮಾಡ್ಯಾರ. ನಮ್ಮ ದಲಿತರು ಶುರು ಮಾಡ್ಯಾರ, ಬೇರೆ ಸಮಾಜದವರು ಬೇರೆ ಜನನೂ ಕೂಡ ಪತ್ರಿಕೆಯಲ್ಲಿ ನೋಡೀನಿ, ಅವರು ಕೂಡ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ಯಾರ. ಅದಕ್ಕೆ ನನ್ನದು ಕೂಡ ಅಷ್ಟೇ ಅದ. ನನ್ನ ವಿಚಾರ ಏನದ ಅದನ್ನು ಪ್ರಧಾನಮಂತ್ರಿಗಳಿಗೂ ಹೇಳಿದ್ದೀನಿ, ಆಮೇಲೆ ನಮ್ಮ ನಡ್ಡಾ ಸಾಹೇಬ್ರಿಗೂ ಆ ಮಾತುಗಳನ್ನು ಹೇಳಿ ನಮ್ಮ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಆದರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವು ಅದು ಇವತ್ತೇ ಅಲ್ಲ ನಾನು ಹೇಳೋದು, ಹಿಂದೆನೂ ಕೂಡ ಅದು ಯಾರೋ ಇದ್ರಲ್ಲರೂ ಹರ್ಷವರ್ಧನ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜು ಆಗಬೇಕು ಅಂತಕ್ಕಂಥ ಪ್ರಸ್ತಾವನೆ ಇತ್ತು. ಅದು ತಿರುಗಾಡಿ ಆ ಕಡೆ ಈ ಕಡೆ ಹೋಗಿ ಇನ್ನೂ ಅದು ಅಲ್ಲಿಗೆ ಪೆಂಡಿಂಗ್ ಮಾಡಿದೆ. ಅದನ್ನು ಸೂಡನ್ನು ಗಮನಕ್ಕೆ ತಂದೀನಿ. ಹಿಂದೆ ಹರ್ಷವರ್ಧನ್ ಅವರು ಕರ್ನಾಟಕ ರಾಜ್ಯದಿಂದ ಪತ್ರ ಬರೆದಾರ ನೋಡ್ರಿ ಇಲ್ಲಿ ಅಂತ, ಅದನ್ನು ಕೂಡ ನಾನು ತೋರಿಸೀನಿ. ಅದಕ್ಕಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜು ಇಲ್ಲಿ ಬಿಜಾಪುರದಲ್ಲಿ ಇನ್ನೊಂದು ಆದರೂ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ, ಇದಕ್ಕಿಂತಲೂ ಹೆಚ್ಚು ಮಹತ್ವ ನಾನು ಯಾವುದಪ್ಪ ಅಂದರೆ ನಮ್ಮ ರೈತರದ್ದು ಏನು ಹಾಳಾಗ್ಯದ ಅದಕ್ಕೊಂದು ಸ್ವಲ್ಪ ಯೋಗ್ಯ ರೈತರಿಗೆ ಒಂದು ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಮತ್ತೊಂದು ಸಲ ಯಾಕಂದ್ರೆ ನಮಗೆ ಹಳ್ಳಿಯಾಗ ಫೋನ್ ಮಾಡ್ತಾರೆ ರೀ ನಮಗೆ, ಅಲ್ರಿ ನೀವೇರೇ ಪತ್ರಿಕಾ ಹೇಳಿಕೆ ನೀಡ್ರಿ ಅಂದ್ರೆ ಏನು ಎಷ್ಟತ್ರಿ ಬೇಯಿಸ್ಕೊಳ್ಳೋದು ಅವ್ರ ಕೈಲಿ. ಪತ್ರಿಕೆ ಹೇಳಿ ಇದನ್ನೇ ಹೇಳ್ರಿ ಅಂತಾರೆ ಅವ್ರು. ನಮ್ಮ ಇಟ್ಟೆಲ್ಲ ಮುಣಗಿ ಹೋಗ್ಯಾವ ಎಲ್ಲ ಹೋಗ್ಯಾವ ನೀವು ಹೇಳ್ರಿ ಅಂತ ಹೇಳಿದ್ರೆ, ಅದಕ್ಕೆ ನಾನು ಅವರ ಒತ್ತಡಕ್ಕಾಗಿ ರೈತರ ಒತ್ತಡಕ್ಕಾಗಿ ಇವತ್ತು ಕರಿಬೇಕು ಅಂತೇಳಿ ಕರೆದಿದ್ದೀನಿ. ಅದ್ರ ಜೊತೆಗೆ ಇದನ್ನು ಕೂಡ ವಿಷಯ ಒಂದು ಜಿಲ್ಲೆಯಲ್ಲಿ ಸಮಸ್ಯೆ ಆಗದ ಅದನ್ನು ಕೂಡಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ.